ಸ್ವಾಮಿ ಶರಣಮಯ್ಯಪ್ಪ. ನಾವ್ ಇವತ್ತು ಬಂದಿರೋದು ದರ್ಶನ ಮುಗಿಸಿ ಈಗ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ, ರಾಮೇಶ್ವರ. ಇದು ಇಲ್ಲಿ ಗಲಾಟಿ ನೋಡಿ, ಎಷ್ಟು ಗಲಾಟಿ ಇದೆ. ಇಲ್ಲಿಂದ ಇವಾಗ ಬೀಚ್ ಇಂದ ಸ್ವಲ್ಪ ನಾವು ಫಸ್ಟಿಗೆ ಸ್ನಾನ ಮಾಡ್ಬಿಟ್ಟು ಆಮೇಲೆ ಬೀಚ್ ಇಂದ ಸ್ವಲ್ಪ ಹಂಗ ನೀರು ಚುಮ್ಮಿಸ್ಕೊಂಡೆ. ಈಗ ಈಗ ನಾವು 21 ಬಾವಿ ಸ್ನಾನ ಮಾಡಕ್ ಹೋಗ್ತಾ ಇದ್ದೀವಿ. ಮತ್ ಹಂಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿದೆ, ಹಂಗೆ ಹೇಳ್ತಾ ಹೋಗ್ತೀನಿ. ಏನಿಲ್ಲ, ಇದು ಒಂದು ಹೆಸರುವಾಸಿಯಾಗಿದೆ ಜ್ಯೋತಿರ್ಲಿಂಗ ಅಂತ. ನೋಡಿ ಹಿಂಗಿದೆ ರಾಮೇಶ್ವರ, ಫುಲ್ ರಶ್ ಈ ಟೈಮಲ್ಲಿ ಅಂದ್ರು. ಮತ್ತೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಇದು ಒಂಥರ ಬೀಚ್ ಇಂದ ರಾಮೇಶ್ವರಂ ಎಂಟರ್ ನೋಡಿ ಹಂಗಿದೆ. ಇದೆಲ್ಲ ರಾಮೇಶ್ವರದ. ಇದೇನ ಇವ್ರೇನೋ ಕುಂತಾರ ಇಲ್ಲಿ, ಏನೋ ಮಾಡಾಕ. ಇಲ್ಲಿ ಇದೆ ರಾಮೇಶ್ವರಂ ಗುಡಿ, ಆ ಕಡೆ ಇದೆ. ಇವ್ರು ಇಲ್ಲಿ 21 ಬಾವಿ ಸ್ಥಾನಕ್ಕೆ ಒಂಥರ ಒದ್ದಾಡ್ತಾ ಇದೀವಿ. ಇಲ್ಲಿ ಏಜೆಂಟ್ಗಳು ಇರ್ತಾರೆ, ಅವ್ರದ್ದು ಒಂಥರ ಸ್ಕ್ಯಾಮ್ ತರ ನಡೆಸ್ತಾರೆ. 250 ರೂಪಾಯಿ ಅಂತಾರೆ ಒಬ್ರಿಗೆ, ಆದ್ರೆ ನೀರ್ ಹಾಕೋದು 3 ಸೇರಿ 1 ಬಕೆಟ್ ಹಾಕ್ತಾರೆ. ಅವರು ನಮಗ ಹೇಳೋದ್ ಮಾತ್ರ 250 ರೂಪಾಯಿ ಒಬ್ರಿಗೆ. 10 ಮಂದಿ ಹೊಂಟಂದ್ರೆ 2,500 ಕೊಡ್ಬೇಕಂತಾರೆ, ಆದ್ರೆ ನೀರ್ ಮಾತ್ರ 3 ಬಕೆಟ್ ಹಾಕ್ಬಿಡ್ತಾರೆ ಎಲ್ಲರಿಗೂ ಅಷ್ಟೇ. ಹಿಂಗಿದೆ, ಸ್ವಲ್ಪ ಹುಷಾರಾಗಿರಿ ಗೈಸ್. ಈಗ ನಾವು ಬಂದಿರೋದು ಇನ್ ಫ್ರಂಟ್ ಆಫ್ ರಾಮೇಶ್ವರ ಗೋಪುರಂ. ಲುಕ್ ಅಟ್ ದ ಗೋಪುರ, ಹೌ ವಾಸ್ ದ ಲುಕ್ ನೋಡಿ ಹೆಂಗಿದೆ. ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಹೆಂಗಿದೆ ಅಲ್ವಾ? ಮನೆ ಹಂಗೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೇನೆ. ಸ್ವಾಮಿ ಶರಣಂ. ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇನ್ ಟೈಮ್ ಹಿಡಿಲಿಲ್ಲ, ಅದು 22 ಬಾವಿ ಸ್ನಾನ ಮಾಡಿದ್ವಿ. ಸ್ನಾನ ಮಾಡ್ಬಿಟ್ಟು ನೆಕ್ಸ್ಟ್ ಹಂಗೆ ಸ್ವಲ್ಪ ಹಂಗೆ ಇನ್ನ ದರ್ಶನಕ್ಕೆಲ್ಲ ಹೋಗಿ ಬಂದ್ವಿ. ಒಳಗೆಲ್ಲ ಮಸ್ತ್ ಪೇಂಟಿಂಗ್, ಒಂದಿಷ್ಟು ಕಲ್ಲಿಗೆಲ್ಲ ಪೇಂಟಿಂಗ್ ಆಗಿದಾವೆ, ಒಂದಿಷ್ಟಕ್ಕೆಲ್ಲ ಆಗಿಲ್ಲ, ಇನ್ನು ಪೆಂಡಿಂಗ್ ಅಲ್ಲಿದೆ. ಇಲ್ಲಿದೆ ನೋಡಿ, ಇದೆ ಒಂದು ಟೆಂಪಲ್. ಇಲ್ಲೇನ್ ಕಾಣಿಸೋದಿಲ್ಲ, ಅದು ಬಂದ್ಬಿಟ್ಟು ಸಮುದ್ರದ ಎಂಟ್ರೆನ್ಸ್ ಹಂಗಿದೆ ಅವ್ರು ಮಾಡಿದ್ದು. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಒಳಗಡೆ ನಿಮ್ಗೆ ಗುಡಿ ಸಿಗುತ್ತೆ. ಏನೈತಲ್ಲ, ಇನ್ನೊಂದೇನಂದ್ರೆ ಇಲ್ಲಿ ಬಹಳ ನಾರ್ತ್ ಸೈಡ್ ಇಂದಾನೆ ಜನ ಬರ್ತಾರೆ. ಯಾಕಂದ್ರೆ ಎಲ್ಲರೂ ಕಾಶಿಗೆ ಹೋಗ್ಬಿಟ್ಟಿರ್ತಾರೆ. ಕಾಶಿಗೆ ಹೋದ್ಮೇಲೆ ಕಂಪಲ್ಸರಿ ಏನಂತಿಲ್ಲ, ಬರ್ತಾರೆ ಇದೇನು ರಾಮೇಶ್ವರ ನೋಡಕ್ಕೆ. ಇದು ಒಂದು ಪ್ರಮುಖ ಸ್ಥಳ ಆಗೈತೆ. ಯಾಕಂದ್ರೆ ಈ ಒಂದು 4 ಧಾಮ್ ಏನಂತ ಕರೀತಾರಲ್ಲ, ಆ 4 ಧಾಮ್ ಅಲ್ಲಿ ಇದು ಒಂದು ಧಾಮನು ಹೌದು. ಯಾವ್ದಂದ್ರೆ ಬದ್ರಿನಾಥ್ ಆಯ್ತು, ಜಗನ್ನಾಥ್ ಪುರಿ ಆಯ್ತು, ದ್ವಾರಕ ಆಯ್ತು, ಅದ್ರಲ್ಲಿ ರಾಮೇಶ್ವರನು ಒಂದು 4 ಧಾಮ್ ಅಲ್ಲಿ ಹೆಸರಾಗುತ್ತೆ. ಅಗೇನ್ ಇದು ಒಂದು ಹಿಸ್ಟ್ರಿ ಏನಂತಂದ್ರೆ, ಏನು ಈ ಗುಡಿಯನ್ನ ನೀವು ಗೂಗಲ್ ಅಲ್ಲಿ ಮಾಡಿದ್ರೆ ಅವ್ರು ತೋರ್ಸೋದು 400 ಇಂದ 900 ವರ್ಷದ ಹಳೇದಂತ. ಆದ್ರೆ ಈ ಗುಡಿ ಬಂದ್ಬಿಟ್ಟು, ಇಲ್ಲಿ ಲಿಂಗ ಸ್ಥಾಪನೆ ಆಗಿರೋದು ಬಂದ್ಬಿಟ್ಟು ರಾಮಾಯಣ ಕಾಲದಲ್ಲಿ. ರಾಮಾಯಣ ಯಾವಾಗ ರಾವಣ ಸೀತೆನ ಅಪಹರಣ ಮಾಡ್ತಾನೋ, ಅವಾಗ ರಾಮ ಇಲ್ಲಿಂದ ಶ್ರೀಲಂಕಾಕ್ ಹೋಗ್ಬೇಕು ಅಂತಾನೆ. ಇಲ್ಲಿಂದ ನೀವು ಶ್ರೀಲಂಕಾಕ್ ಹೋಗ್ಬೇಕಂದ್ರೆ ಅರೌಂಡ್ ಏನಿಲ್ಲ ಅಂದ್ರೂ ಬರೀ 40 ಕಿಲೋಮೀಟರ್ ಅಷ್ಟೇ ನಿಮಗೆ ಇಲ್ಲಿಂದ ಶ್ರೀಲಂಕಾಕ್ ಹೋಗಕ್ಕೆ. ಇಲ್ಲಿಂದ ರಾಮ್ ಸೇತುನು ಕಾಣುತ್ತೆ, ಅದು ಇಲ್ಲಿಲ್ಲ. ಅದು ಒಂದು ಬಂದ್ಬಿಟ್ಟು ಧನುಷ್ಕೋಡಿ ಅಂತ ಒಂದು ಪ್ಲೇಸ್ ಅಲ್ಲಿ ಇದೆ. ಅಲ್ಲಿಂದ ಬರೀ 22 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಇಲ್ಲಿಂದ ರಾಮೇಶ್ವರದಿಂದ ಒಂದು 22 ಕಿಲೋಮೀಟರ್ ಇದೆ ಧನುಷ್ಕೋಡಿ. ಅಲ್ಲಿಂದ ಹೋದ್ರೆ ನಿಮ್ಗೆ ಏನೈತಲ್ಲ ಶ್ರೀಲಂಕಾನು ನೋಡ್ಬೋದು. ಅಲ್ಲಿ ರಾಮ ಸೇತುನು ಇದೆ. ಇದೇನೈತಲ್ಲ ಇದಷ್ಟು ರಾಮೇಶ್ವರನ ಐತಲ್ಲ, ಈ ರಾಮೇಶ್ವರ ಬಂದ್ಬಿಟ್ಟು ಹೆಂಗಂತಂದ್ರೆ, ನೀವೇನ್ ರಾಮಾಯಣ ಕಾಲದಾಗ ಹೋದ್ರೆ ನೀವು ಹೆಂಗಾಯ್ತಂದ್ರೆ, ಇದು ಸ್ಟೋರಿ ಬಂದ್ಬಿಟ್ಟು ರಾವಣನ ಹತ್ಯೆ ಮಾಡಕಂತ ರಾಮ ಹೋಗ್ತಿರ್ಬೇಕಾದ್ರೆ, ಅವಾಗ ಗುರುಗಳು ಏನು ಆಚಾರ್ಯರೆಲ್ಲ ಬ್ರಾಹ್ಮಣರಸ್ ಎಲ್ಲ ಸೇರ್ಬಿಟ್ಟು ಅವ್ರಿಗೊಂದು ಹೇಳ್ತಾರೆ, ನೀವು ಇಲ್ಲಿ ಫಸ್ಟ್ ಶಿವನ ಪೂಜೆ ಮಾಡ್ಬಿಟ್ಟು ಆಮೇಲೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಮ್ಮ ಅಂತಂದು. ಅವಾಗ ರಾಮ ಡಿಸೈಡ್ ಮಾಡ್ತಾನಂತ ಏನಂತ, ಈ ಯಾರೋ ಹನುಮಂತನಿಗೆ ಹೇಳ್ತಾನಂತೆ, ಹೋಗ್ಬಿಟ್ಟು ನೀನು ಕಾಶಿಯಿಂದ ಒಂದು ಲಿಂಗನ್ ತಗೊಂಬ, ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟು
ಅದನ್ನ ಪೂಜೆ ಮಾಡಿ ಆಮೇಲೆ ನಾವು ರಾಮಾಯಣ ಏನೋ ರಾವಣ ಸಂಹಾರ ಮಾಡಕ್ಕೆ ಶ್ರೀಲಂಕಾಕ್ಕೆ ಹೋಗೋಣ ಅಂತಂತ. ಆದ್ರೆ ಏನಾಗತ್ತೆ, ಹನುಮಂತನ ಹೋಗ್ತಾನೆ, ಆದ್ರೆ ಅವನಿಗೆ ಹೋಗೋದ್ರಲ್ಲೇ ಅದ್ರಲ್ಲಿ ಡಿಸೈಡ್ ಅಂದ್ರೆ ರಾಮ ಹೇಳಿರ್ತಾನಂತೆ ಒತ್ ಮುಳುಗೋದ್ರಲ್ಲಿ, ಅಂದ್ರೆ ರಾಮಗೂ ಹೇಳಿರ್ತಾರೆ ಆಚಾರ್ಯರೆಲ್ಲ ಹೇಳ್ತಾರೆ ಅಂತ, ನೀನು ಹೊತ್ತು ಮುಳುಗೋದ್ರಲ್ಲಿ ನೀನು ವಾಪಸ್ ಬರ್ಬೇಕು, ವಾಪಸ್ ಬಂದ್ರೆ ಅದನ್ನ ಪ್ರತಿಷ್ಠಾಪನೆ ಮಾಡ್ತೇವಿ ಅಂತಂದ, ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತೇವೆ ಅಂತಂದೆ. ಅವಾಗ ಏನಾಯ್ತಲ್ಲ, ರಾಮ ಸರಿ ಅಂತಂದು ಹೇಳ್ತಾನೆ. ರಾಮ ಹೋಗಿ ಹನುಮಂತನ್ ಕೇಳ್ತಾನೆ, ಕಾಶಿಗೆ ಹೋಗಿ ಕಾಶಿಯಿಂದ ನೀನೊಂದು ಲಿಂಗ ತಗೊಂಬ, ಅದಕ್ಕ ಪೂಜೆ ಮಾಡ್ಬಿಟ್ಟು ನಾವು ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಅಂತ. ಆದ್ರೆ ಹನುಮಂತ ಹೋಗಿದ್ದವನು ಮತ್ತೆ ಬರಂಗೇ ಇಲ್ಲ ಅಂತ, ಹೊತ್ತು ಮುಳುಗೋ ಸಮಯ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ಇವ್ರು ಬಂದ್ಬಿಟ್ಟು ಇವ್ರೆ ಇಲ್ಲಿ ಇದೇನೈತಲ್ಲ ಉಸುಗ್ ನೋಡ್ತಾ ಇದ್ರಲ್ಲ, ಸಮುದ್ರದ ಉಸುಗಿನಿಂದ ಲಿಂಗನ ರೆಡಿ ಮಾಡ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಅದನ್ನೇ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ. ನೀವೇನೀಗ ರಾಮೇಶ್ವರ ಗುಡಿ ಒಳಗೆ ನೋಡ್ತಿರಲ್ವಾ, ರಾಮೇಶ್ವರ ಗುಡಿ ಒಳಗೆ ನೋಡ್ತಿರಲ್ವಾ, ಆ ಲಿಂಗನ ಬಂದ್ಬಿಟ್ಟು ರಾಮ ಪ್ರತಿಷ್ಠಾಪನೆ ಮಾಡಿರೋದು. ಅಷ್ಟೊತ್ತಾದ್ಮೇಲೆ ಸಾಯಂಕಾಲ ಆಗ್ಬಿಡುತ್ತೆ. ಸಾಯಂಕಾಲ ಆಗೋದ್ರಲ್ಲಿ ಹೊತ್ತು ಮುಳುಗ್ಬಿಡುತ್ತೆ. ಅವಾಗ ಹನುಮಂತ ಬಂದ್ಬಿಟ್ಟು ನಮ್ಮ ಲಿಂಗ ತರ್ತಾನೆ. ಅವಾಗ ಅವನಿಗೂ ಮನ್ಸಿಗೆ ಬೇಜಾರಾಗ್ಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರ ಆ ಲಿಂಗನು ಒಂದು ಪ್ರತಿಷ್ಠಾಪನೆ ಆಗತ್ತೆ. ನಿಮ್ಗೇನ್ ಗೊತ್ತಲ್ವಾ, 21 ಬಾವಿ ಏನಂತ ಕರಿತಾರಲ್ಲ, ಇಲ್ಲಿರೋದು 22 ಬಾವಿಗಳಿದಾವೆ. ಬಾವಿ ಅಂದ್ರೆ 22 ಬಂದ್ಬಿಟ್ಟು ಆ ರಾಮ ಅಂತಂದಿರ್ತಾನ ಅದ ಲಿಂಗ, ಅದ್ರದ್ದು ಆ ನೀರನ್ನ ನಮಗ ಲಾಸ್ಟ್ಗೆ 22 ಬಾವಿ ಅಂತಂದು ಹೇಳ್ತಾರೆ. ಆ ನೀರೇನ್ ಬರ್ತಾವಲ್ಲ ಅದ್ರ ಮೇಲೆ ಅಭಿಷೇಕ ಮಾಡಿದಾಗ್ಲಿ ಅದೇ ತನಾಗ್ಲಿ ಆ ನೀರಿಂದ ನಮ್ಗೆ ಏನು ಬಾವಿ ಅಂತ ಕರೀತಾರೆ. ಈ 21 ಬಾವಿನೂ ಬರಕ್ಕೆ 21 ಬಾವಿ ಬರಕ್ಕೆ ಒಂದ್ ಕಾರಣ ಬಂದ್ಬಿಟ್ಟು ಹನುಮಂತನೇ ಹೇಳ್ತಾನೆ. ಏನ್ ಕೇಳ್ತಾನೆ, ನಾ ಮಾಡೋ ತಪ್ಪಿಗೆ ಯಾರು ಆಗ್ಬಾರ್ದು ಅಂತಂದ ಅಂದ್ರೆ ರಾಮ ಹೇಳ್ತಾನಂತೆ, ನಾ ಮಾಡಿರೋ ತಪ್ಪಿಗೆ ಏನು ಆಗ್ಬಾರ್ದು, ಅದಕ್ಕಂತಂದ 21 ಬಾವಿನ ನಿರ್ಮಿಸಿ ಅದರಿಂದ ಮೋಕ್ಷ ಸಿಗ್ಲಿ ಎಲ್ಲರಿಗೂ, ಬಾವಿಯಿಂದ ಸ್ನಾನ ಮಾಡಿದ್ರೆ ಅಂತ ಒಂದು ಕಾರಣ. ಇದು ಒಂದು ರಾಮೇಶ್ವರದ ಸ್ಟೋರಿ. ನೆಕ್ಸ್ಟ್ ನಾವು ಇಲ್ಲಿಂದ ಧನುಷ್ಕೋಡಿಗೂ ಹೋಗ್ತಾ ಇದೀವಿ. ಅಲ್ಲಿ ಬಂದ್ಬಿಟ್ಟು ರಾಮ ಸೇತು ಇದೆ. ಅಲ್ಲಿ ಈಗೇನ್ ಪ್ರೆಸೆಂಟ್ ಆಗಿ ಏನಿದೆ ಅಲ್ವಾ, ಅಲ್ಲಿ ನಮಗೆ ಅಲ್ಲಿನ ದುರ್ಬಿನ್ ಹಾಕಿ ನೋಡಿದ್ರೆ ಶ್ರೀಲಂಕಾ ಕಾಣತ್ತಂತೆ. ಟ್ರೈ ಮಾಡೋಣ ಅದು ತೋರ್ಸಕ್ಕೆ. ಹಾಗೇನ್ ಅದಾದ್ಮೇಲೆ ಬಂದ್ಬಿಟ್ಟು ಅಲ್ಲಿ ಫ್ಲೋಟಿಂಗ್ ಕಲ್ಲುಗಳೆಲ್ಲ ಇದಾವೆ, ತೇಲಾಡಂತ ಕಲ್ಲುಗಳು. ಅದರಲ್ಲಿರೋ ಒಂದು ಕಲ್ಲು ಬಂದ್ಬಿಟ್ಟು ಅಂಜನಾದ್ರಿ ಪರ್ವತದಲ್ಲಿ ಅಂಜನಾದ್ರಿ ಗುಡಿಯಲ್ಲಿದೆ. ಇಲ್ಲಿ ಅಂತ ಸೇತುವೆನೇ ಇದೆ ಅಂತ ಅವ್ರು ತೋರಿಸ್ತಾರಂತೆ, ಹೆಂಗ್ ಮುಳುಗುತ್ತೆ ಹೆಂಗಿಲ್ಲ ಅಂತ. ಟ್ರೈ ಮಾಡೋಣ ಎಲ್ಲಾ ಕಡೆ ಹೋಗೋಕೆ, ಎಲ್ಲಾ ಕಡೆ ಎಕ್ಸ್ಪ್ಲೋರ್ ಮಾಡಕ್ಕೆ. ಅಲ್ಲಿವರೆಗೂ ನಮ್ ಜೊತೆ ಇರಿ. ಇದು ಬಂದ್ಬಿಟ್ಟು ರಾಮಾಯಣದ ಇತಿಹಾಸ. ಟೇಕ್ ಕೇರ್, ಬಾಯ್.